ಹಲೋ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಾನು BBMP ಲಿಮಿಟಲ್ಲಿದ್ದೀನಿ. ಆ BBMP ಲಿಮಿಟಲ್ಲಿ ಒಂದು ಮನೆ ನೋಡಿದೆ ಕಣ್ರಿ. ಅಮ್ಮ ಆ ಮನೆ ಇದೆ, ಬಹು ಸುಂದರವಾಗಿದೆ ಕಣ್ರಿ. ಸೂಪರ್ ಆಗಿದೆ, ಎರಡು ಕಣ್ಣು ಸಾಲೋ ಕಣ್ರಿ. ಆ ರೀತಿ ಇದೆ. ಪ್ಲಾನಿಂಗು ಸೂಪರು, ಎಲಿವೇಶನ್ ಸೂಪರು. ಮನೆ ಇನ್ಸೈಡ್ ಅಂತೀರಾ, ಎಸ್ಪೆಷಲ್ ಆ ಫಸ್ಟ್ ಫ್ಲೋರಲ್ಲಿ ಓನರ್ಗಂತ ಮಾಡಿರುವಂಥ ಮನೆ ಇದೆಯಲ್ಲ, ಎಕ್ಸಲೆಂಟ್. ಈವನ್ ಗೇಟು ಪ್ರತಿಯೊಂದು ಚೆನ್ನಾಗಿದೆ. ಕಂಪ್ಲೀಟ್ ವಿಡಿಯೋ ನೋಡಿ. ಇಷ್ಟ ಆಯಿತು ಅಂದರೆ ಲೇಟ್ ಮಾಡಿಬಿಡಿ, ವಿಸಿಟ್ ಮಾಡಿ ತಗೊಳ್ಳಿ. ಡೀಟೇಲ್ಸ್ ಕೊಡ್ತೀನಿ. ಡೈಮೆನ್ಷನ್ 23x45, 23x45. ಇನ್ ಸ್ಕ್ವೇರ್ ಫೀಟ್ 1035 ಸ್ಕ್ವೇರ್ ಫೀಟ್, 1035 ಅಡಿ. ಸೈಟ್ ಫೇಸಿಂಗ್ ಈಸ್ಟ್, ಮೇನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಬಿ ಖಾತಾ BBMP, ವಾಟರ್ CMC ಮತ್ತು ಕಾವೇರಿ, ಎರಡು ವಾಟರ್ ಸೋರ್ಸು ಇದೆ. ಟೋಟಲ್ ಫ್ಲೋಸ್ G+3. ಇನ್ನೊಂದು ವಿಷಯ, ಇದು ಕೆಂಪಿಟಿಯಲ್ಲಿ ನಿರ್ಮಾಣ ಮಾಡಿರುವಂಥ ಮನೆ. ದಿಸ್ ಹೌಸ್ ಈಸ್ ಬಿಲ್ಡ್ ವಿತ್ ರೆಡ್ ಬ್ರಿಕ್ಸ್. ಲಕ್ಷ್ಮೀಪತಿ, ನೀನು ತೋರಿಸಿದ ಪ್ರೋಮೋ ನೋಡಿದ್ರೆ ಮನೆ ಚಿಂದಿ ಇದ್ದಂಗಿದೆ. ನಮಗಂತೂ ಇಷ್ಟ ಆಯಿತು. ಲೊಕೇಶನ್ ಹೇಗಿದೆಯಪ್ಪ? ಲೊಕೇಶನು ಸೂಪರ್ ಸರ್. ಎಂಥ ಲೊಕೇಶನಲ್ಲಿದೆ ಅಂದರೆ, ನಿಮಗೆ ಆ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಲ್ಲ, ಅದೇ ಈಗ ಅಪ್ಕಮಿಂಗ್ ಅದರನೇ ಸಪ್ತಗಿರಿ ಯೂನಿವರ್ಸಿಟಿ ಅಂತಾರೆ ಈಗ. ಆ ಸಪ್ತಗಿರಿ ಯೂನಿವರ್ಸಿಟಿಗೆ ಭಾಳ ಹತ್ರ. BMTC ಬಸ್ ಸ್ಟಾಪ್ ಅಂತೀರಾ, 2 ನಿಮಿಷ ಇಲ್ಲ 3 ನಿಮಿಷ ಜೋರಾಗಿ ನಡ್ಕೊಂಡು ಹೋದರೆ ಓದ್ತೀರಾ. ಸೊ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ ಮೆಟ್ರೋಗೆ ಹೋಗ್ಬೋದು, ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೋದು. ಮತ್ತು ಸ್ಕೂಲ್ಸು ಕಾಲೇಜಸ್ಸು ಇನ್ನು ಹೇಳೋಕ್ಕೆ ಕೆಲಸನೇ ಇಲ್ಲ. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಹತ್ರ, NPS ಸ್ಕೂಲ್ ಹತ್ರ, ಇವರು ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ, ನರ್ಚರ್ ಸ್ಕೂಲ್ ಹತ್ರ, ಅರೆ ಭಾಳ ಇದಾವೆ ಕಣ್ರಿ. ನೀವು ಬನ್ನಿ, ಗ್ಯಾರಂಟಿ ಇಷ್ಟಪಡ್ತೀರಾ. ಕಂಪ್ಲೀಟ್ ವಿಡಿಯೋ ನೋಡಿ, ಇನ್ ಡಿಟೈಲಾಗಿ ತೋರಿಸ್ತೀನಿ. ಮೂಲೆನೂ ಅಬ್ಸರ್ವ್ ಮಾಡಿ. ಇಷ್ಟ ಆದರೆ ಮಾತ್ರ ಬಂದು ಇಮಿಡಿಯೇಟ್ಲಿ ತಗೊಳ್ಳಿ. ಇದು ಕಾರ್ ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗೆ 2 ಕಾರನ್ನು ಪಾರ್ಕ್ ಮಾಡಿ, ಒಂದು 3-4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. 3-4 ಒಂದು 6-7 ಬೈಕನ್ನು ಪಾರ್ಕ್ ಮಾಡ್ಬೋದು. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು ನೋಡಿ. ಆಪೋಸಿಟ್ ವಾಲ್ಗೆಲ್ಲ ಗ್ರನೇಟ್ ಹಾಕಿದ್ದಾರೆ, ಮತ್ತು KEB ಮೀಟ್ರ್ ಇದೆ. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡಿ, ಲೆಫ್ಟ್ ಸೈಡ್. ಇದು KEB ಮೀಟರು. ಗ್ರನೈಟ್ ನೋಡಿ, ವಾಲ್ಸ್ಗೆಲ್ಲ ಗ್ರನೈಟ್ ಹಾಕಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಅಕಸ್ಮಾತ್ ದೊಡ್ಡ ವೆಹಿಕಲ್ ಇದೆ, ಫಾರ್ಚುನರ್, ಇನ್ನೋವಾ, ಸೊ ಪಾರ್ಕ್ ಮಾಡ್ಬೋದೋ ಇಲ್ಲ ಚೆಕ್ ಮಾಡಿ. ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ, ಪಾರ್ಕ್ ಮಾಡ್ಬೋದು. ಇದು ಸಂಪು ಲಾಕ್ ಮಾಡಿದ್ದಾರೆ, ಹಾಗಾಗಿ ಓಪನ್ ಮಾಡೋಕ್ಕಾಗಲಿಲ್ಲ. ಎಷ್ಟು 1000 ಲೀಟ್ರ್ ಕೆಪಾಸಿಟಿ ಇದೆ? 18,000 ಲೀಟ್ರ್ ಕೆಪಾಸಿಟಿ ಇದೆ. ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಹೌಸು. ಮೈನ್ ಡೋರ್ ಫೇಸಿಂಗ್ ಇದು ಈಸ್ಟ್. ಫ್ರೇಮೋ ಡೋರ್ 2 ಪಿಟ್ಸಾಲ್ ವುಡ್, ಒಂದೇ ಮರ. ಈ ಗ್ರೌಂಡ್ ಫ್ಲೋರಲ್ಲಿರೋ 1 BHK ಹೌಸ್ ಇದು. ಹಾಲನ್ನು ತೋರಿಸ್ತೀನಿ ನೋಡಿ. ಸೊ ಇನ್ಸೈಡು ಈಗ ಕೆಲಸ ಮಾಡ್ತಿದ್ರಲ್ಲ ಅವರು ವಾಸ ಇದ್ದಾರೆ, ಹಾಗಾಗಿ ತೋರಿಸೋದು ಬೇಡ ಅನ್ನಿಸ್ತು, ಹಾಗಾಗಿ ಜಸ್ಟ್ ಔಟ್ಸೈಡಿಂದ ತೋರಿಸ್ತೀನಿ. ಈ ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್, ಮೈನ್ ಡೋರ್ ಮಾತ್ರ ಈಸ್ಟ್ ಫೇಸಿಂಗ್. ರಿಮೈನಿಂಗ್ ಎಲ್ಲ ಬಾಡಿಗೆ ಮನೆ ಮತ್ತು ಓನರ್ ಇರುವಂಥ ಮನೆ, ಎಲ್ಲ ಮನೆಗಳು ಮೈನ್ ಡೋರ್ಸ್ ಫೇಸಿಂಗ್ ನಾರ್ತೆ. ಓಕೆ, ಈಗ ಫಸ್ಟ್ ಫ್ಲೋರ್ ಹೋಗೋಣ ನೋಡಿ. ಮತ್ತು ಸ್ಟೇರ್ ಕೇಸ್ ಕೆಳಗಡೆ ಎಲ್ಲ ಏನು ಕೊಟ್ಟಿದ್ದಾರೆ? ಸೊ ಯೂಸ್ವಲಿ ಸ್ಟೋರೇಜ್ ಪ್ರಾವಿಷನ್ ಥರ ಮಾಡಿದ್ದಾರೆ. ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಸ್ಟೆಪ್ಸು ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಸ್ಟೆಪ್ಸು ಸ್ಲೋಪಾಗಿದ್ದಾವೆ, ಆರಾಮಾಗಿ ಹತ್ತೋಗ್ಬೋದು, ಏನೂ ಸುಸ್ತು ಅನ್ಸಲ್ಲ ನೋಡಿ. ವಾವ್, ವಾಲ್ಸ್ಗೆ ನೋಡ್ರಿ ಗ್ರಾನೈಟ್ ಹಾಕಿದ್ದಾರೆ ಟಿಲ್ ರೂಫ್ವರೆಗೂ. ಸೂಪರ್. ಅದು ಕ್ವಾಲಿಟಿ ಗ್ರಾನೈಟ್ಸು. 125 ರೂಪಾಯಿ ಒಂದು ಸ್ಕ್ವೇರ್ ಫೀಟ್. ಅದು ಅಂಥದ್ರು ಹಾಕಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕ್ವಾಲಿಟಿಯಲ್ಲಿ ಅವ್ರು ಕಾಂಪ್ರಮೈಸ್ ಆಗಿಲ್ಲ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಏನಿದೆ? ಐಷಾರಾಮಿ 2 BHK ಹೌಸ್ ಇದೆ. ಮೊದಲೇ ಹೇಳೋಣಲ್ಲ, ಚಿಂದಿ ಇದ್ದಂಗಿದೆ, ಸೂಪರ್ ಆಗಿದೆ ನೋಡಿ. ಆ 2 BHK ಹೌಸ್ ವಿಂಡೋ ನೋಡ್ರಿ ರೀ ಹೆಂಗಿದೆ, ಸೂಪರ್ ಆಗಿದೆ. ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿರೋದು. ಆ ಗ್ಲಾಸ್ ನೋಡ್ರಿ ರೀ, ಟಫನ್ ಗ್ಲಾಸ್ ಯೂಸ್ ಮಾಡಿರೋದು. ಭಾಳ ಖರ್ಚು ಮಾಡಿದ್ದಾರೆ ಕಣ್ರಿ. ಈ ರೀತಿ ಮನೆ ನಿರ್ಮಾಣ ಮಾಡಬೇಕು. ಐಷಾರಾಮಿ 2 BHK ಹೌಸ್. ಮೈನ್ ಡೋರ್ ಇದು, ಫೇಸಿಂಗ್ ನಾರ್ತು. ಫ್ರೇಮು ಡೋರ್ 2 ಟೀಕ್ ಕೂಡ. ಕ್ವಾಲಿಟಿನ ಕೇಳೋಕ್ಕೆ ಕೆಲಸನೇ ಇಲ್ಲ, ಮಸ್ತ್ ಇದೆ ನೋಡಿ. ಬಾ ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಹಾಲು ಮಸ್ತಾಗಿದೆ ಕಣ್ರಿ. POP ಜಬರ್ದಸ್ತ್ ಆಗಿದೆ, ಸಕ್ಕತ್ತಾಗಿದೆ ಅಲ್ವಾ? ಎಷ್ಟು ಬ್ಯೂಟಿಫೈ ಇದೆ ನೋಡಿ ಹಾಲು. ಫ್ಲೋರಿಂಗ್ ಗ್ರಾನೈಟ್ಸ್ ಆರ್ ಯೂಸ್ಡ್. ಹಾಲ್ ಸ್ಪೇಷಿಯಸ್ ಇದೆಯಾ? ಎಸ್, ಸ್ಪೇಷಿಯಸ್ ಇದೆ.
ಇದು ಟಿ ವಿ ಕ್ಯಾಬಿನೆಟು. ಟಿ ವಿ ಕ್ಯಾಬಿನೆಟು ಮಸ್ತಾಗಿದೆ, ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ನೋಡಿ. ಎಂಥ ವುಡ್ ಯೂಸ್ ಮಾಡಿದ್ದಾರೆ, ಕ್ವಾಲಿಟಿ ವುಡ್ ಯೂಸ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ಗೂ ನೋಡಿ. ಬಾ ಏವನ್ ಆಗಿದೆ, ಸೂಪರು ಸೂಪರ್ ನೋಡಿ. ದೊಡ್ಡ ಟಿ ವಿನೇ ಫಿಟ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿದೆ ಟಿ ವಿ ಕ್ಯಾಬಿನೆಟು ನೋಡಿ. ಕೆಳಗಡೆ ಎಲ್ಲ ಟಿ ವಿ ಕ್ಯಾಬಿನೆಟ್ ಕೆಳಗಡೆ ಡ್ರಾಸ್ ಕೊಟ್ಟಿದ್ದಾರೆ ಸ್ಟೋರೇಜ್ ಪ್ರಾವಿಷನ್ಗೆ. ಅದು ಲಾಕ್ ಮಾಡಿದ್ದಾರೆ, ಯಾಕೆಂದರೆ ಜಸ್ಟ್ ಫಿಕ್ಸ್ ಮಾಡಿದ್ದಾರೆ, ಹಾಗಾಗಿ ಓಪನ್ ಮಾಡೋಕ್ಕಾಗಲಿಲ್ಲ. ರೀ ಪೂಜಾ ರೂಮ್ ನೋಡ್ರಿ, ಏನು ಲುಕ್ ಇದೆ, ರಾಯಲ್ ಲುಕ್ ಇದೆ. ಬಾ ನೋಡ್ರಿ ಏನು ಮಾಡಿದಾರೆ ಕಣ್ರಿ. ನಂಗೆ ಹೇಳಕ್ಕೆ ವರ್ಡ್ಸೇ ಇಲ್ಲ ಡಿಸ್ಕ್ರೈಬ್ ಮಾಡಲಿಕ್ಕೆ, ಅಷ್ಟು ಚೆನ್ನಾಗಿದೆ, ಅಷ್ಟು ನೀಟಾಗಿ ಕೆಲಸ ಮಾಡಿಸಿದ್ದಾರೆ ನೋಡಿ. ಪೂಜಾ ರೂಮು ದೊಡ್ಡದಾಗೆ ಇದೆ, ಆರಾಮಾಗಿ ಒಬ್ರು ಕೂತು ಪೂಜಾ ಮಾಡ್ಬೋದು, ಅಷ್ಟು ಜಾಗ ಇದೆ ನೋಡಿ. ನೈಸ್, ಸೂಪರು ಸೂಪರ್ ನೋಡ್ರಿ. ಕೆತ್ತನೆ ನೋಡ್ರಿ, ಅದು ಟೀಕ್ ವುಡ್ಡಲ್ಲಿ ಎಷ್ಟು ಕಾಸ್ಟ್, ಎಷ್ಟು ಆ ಕೆತ್ತನೆ ಮಾಡಲಿಕ್ಕೆ ಎಷ್ಟು ಟೈಮ್ ಆಗಿರ್ಬೋದು, ಆ ಕೆತ್ತನೆ ಹೆಂಗೆ ಮಾಡಿದಾರೆ ನೋಡ್ರಿ ರೀ. ವಾವ್, ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕು ಅನಿಸುತ್ತೆ, ಆ ರೀತಿ ಇದೆ. ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ, ಮೂಲೆನೂ ತೋರಿಸ್ತೀನಿ, ಮೂಲೆಯಿಂದನೂ ಹಾಲನ್ನು, ಬೆಡ್ರೂಮು, ಪ್ರತಿಯೊಂದು ತೋರಿಸ್ತೀನಿ, ಅಬ್ಸರ್ವ್ ಮಾಡ್ತಾ ಹೋಗಿ. ಇದು ಇಟಾಲಿಯನ್ ಮಾಡ್ಯುಲರ್ ಕಿಚನ್ ಎಂಟ್ರೆನ್ಸ್ ಆರ್ಚ್ ಸೂಪರ್ ಆಗಿದೆ. ಶೋಯಿಂಗ್ ಯು ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಇಟಾಲಿಯನ್ ಮಾಡ್ಯುಲರ್ ಕಿಚನಲ್ಲಿ POP ಇದೆ, ಫುಲ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ನೋಡಿ. ಆ ಇಂಟೀರಿಯರ್ಸ್ ಹೆಂಗಿದೆ, ಸೂಪರ್ ಆಗಿದೆ, ಕ್ವಾಲಿಟಿ ಮಸ್ತಾಗಿದೆ. ಸುತ್ತು ಎಲ್ ಶೇಪ್ ಲಾಫ್ಟ್ ಮಾಡಿದ್ದಾರೆ, ವಿಂಡೋ ಇದೆ, ವಾಲ್ಸ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಮತ್ತು ಕಿಚನ್ ಸ್ಲ್ಯಾಬು ಕ್ವಾಲಿಟಿ ಸ್ಲ್ಯಾಬ್ ಹಾಕಿದ್ದಾರೆ. ಬ್ಯಾಸ್ಕೆಟ್ಸು ಚೆಕ್ ಮಾಡ್ತಿದ್ದೀವಿ ನೋಡಿ, ಬ್ಯಾಸ್ಕೆಟ್ಸ್ ನೀವು ನೋಡ್ತಿದ್ದ ಗೊತ್ತಾಗುತ್ತೆ, ಅಲ್ಯೂಮಿನಿಯಮ್ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅವರು. ಇಲ್ಲಿ ಸಿಂಕ್ ಬರುತ್ತೆ, ಅಲ್ಲಿ ಕಟ್ ಮಾಡೋಕ್ಕೆ ಮಾರ್ಕ್ ಎಲ್ಲ ಮಾಡಿದ್ದಾರೆ ನೋಡಿ. ಸುತ್ತಿ ಮತ್ತೊಮ್ಮೆ ತೋರಿಸ್ತೀನಿ ಲಾಫ್ಟನ್ನು ನೋಡಿ. ಈ ಸೈಡು ಸ್ಟೋರೇಜ್ ಪ್ರಾವಿಷನ್ ಮಾಡಿದ್ದಾರೆ ದೊಡ್ಡದಾಗಿ, ನೋಡಿದ್ರಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಅಂತ. ನೀವು ಒಂದು ಟಚ್ ಮಾಡಿರಿ, ಆ ಫೀಲೇ ಬೇರೆ ಆ ಕ್ವಾಲಿಟಿದು. ಇದು ಯುಟಿಲಿಟಿ, ರೋಡ್ ಸೈಡ್ ಬರುವಂಥ ಯುಟಿಲಿಟಿ. ಈಗ ರೋಡ್ ಸೈಡ್ ಬರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರುತ್ತೆ, ಕ್ಲೋಸ್ ಆಗೋದಿಲ್ಲ. ಯುಟಿಲಿಟಿನೂ ದೊಡ್ಡದಾಗಿದೆ ನೋಡಿ. ಅಲ್ಲಿ ಸಿಂಕ್ ಕೊಟ್ಟಿದ್ದಾರೆ, ಇಲ್ಲಿ ಆರಾಮಾಗಿ ವಾಷಿಂಗ್ ಮಿಷನ್ ಇಡ್ಬೋದು, ಪಾತ್ರೆಗಳು ತೊಳಿಬೋದು. ಮತ್ತೊಮ್ಮೆ ಈ ಸೈಡಿಂದ ಇಟಾಲಿಯನ್ ಮಾಡಲ್ ಕಿಚನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸ್ಪೇಷಿಯಸ್ ಇದೆಯಾ, ಕಿಚನ್ ಎಷ್ಟಿರಬೇಕೋ ಅಷ್ಟು ಮಾಡಿದ್ದಾರೆ. ಒನ್ಸ್ ಅಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದ ಸೈಡ್ ಆಫ್ ಇಟಾಲಿಯನ್ ಮಾಡ್ಯುಲರ್ ಕಿಚನ್. ಇಟಾಲಿಯನ್ ಮಾಡ್ಯುಲರ್ ಕಿಚನ್ ಸೈಡಿಂದ ಅಬ್ಸರ್ವ್ ಮಾಡಿ. ಅಂದವಾಗಿದೆಯಾ? ಎಸ್ ಅಂದವಾಗಿದೆ. ವಿಶಾಲವಾಗಿದೆಯಾ? ಎಸ್ ವಿಶಾಲವಾಗಿದೆ. ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್ ಡೋರ್, ರೆಡಿಮೇಡ್ ಡೋರು. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮು ಎಷ್ಟು ಸುಂದರವಾಗಿದೆ ಅಂದರೆ ಅಷ್ಟು ಸುಂದರವಾಗಿದೆ ನೋಡಿ. POP ರಾಯಲ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ ಲುಕ್ಕೇ ಲುಕ್ ಸಕ್ಕತ್ತಾಗಿದೆ. ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ಕಿಂಗ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಹಾಕಿದ್ರು ಸುತ್ತು ಜಾಗ ಇದೆ, ವಿಂಡೋ ಇದೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಇಟ್ಟಿದ್ದಾರೆ ನೋಡಿ. ಈ ಸೈಡಿಂದ ತೋರಿಸ್ತೀನಿ ನೋಡಿ. ಆ ಲುಕ್ ನೋಡ್ರಿ ರೀ, ಎಷ್ಟು ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಇರ್ಬೇಕು ಕಣ್ರಿ ಕೆಲಸ ಮಾಡಿದ್ರೆ ಅಲ್ವಾ. ನೋಡ್ಬೇಕು ಹಾಗೆ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಯಾರೋ ಕಟ್ಟಿರೋ ಪುಣ್ಯಾತ್ಮ ಯಾರೋ ಗೊತ್ತಿಲ್ಲ ಆಗಲಿ, ಅಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದಾರೆ ನೋಡಿ. ಲಿಶಾ ಕಂಪನಿ ಸ್ವಿಚ್ಚೇ ಯೂಸ್ ಮಾಡಿರೋದು. ಇದು ಸ್ಟ್ಯಾಂಡಿಂಗ್ ಮಿರರ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್ ಡೋರು, WPC ಡೋರು. ಶೋಯಿಂಗ್ ಯು ಅಟ್ಯಾಚ್ಡ್ ಟಾಯ್ಲೆಟ್ ಆಫ್ ದ ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ ಎಕ್ಸಾಸ್ಟ್ ಫ್ಯಾನ್ ಇದೆ, ವಿಂಡೋ ಇದೆ, ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ ಕಮೋಡು, ವೆಸ್ಟರ್ನ್ ಕಮೋಡು. ಫಿಟ್ಟಿಂಗ್ಸ್ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿ ಕಮೋಡ್ಸೇ ಹಾಕಿರೋದು ಹೇಳ್ರಿ. ಇಷ್ಟೆಲ್ಲ ಚೆನ್ನಾಗಿ ಮಾಡಿ ಅದನ್ನೆಲ್ಲ ಕಾಂಪ್ರಮೈಸ್ ಆಗ್ತಾರಲ್ರಿ, ಚೆನ್ನಾಗೇ ಮಾಡಿದ್ದಾರೆ. ಮತ್ತೊಮ್ಮೆ ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಕಿಂಗ್ ಸೈಜ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ ನೋಡ್ರಿ. ಚೆನ್ನಾಗಿದೆಯಲ್ಲ, ಏನು ಚೆನ್ನಾಗಿ ಲಕ್ಷ್ಮೀಪತಿ, ಸಖತ್ತಾಗಿದೆ. ಥ್ಯಾಂಕ್ ಯು. ಓಕೆ, ಇದು ಹಾಲು. ಹಿಂಗೆ ಇಲ್ಲೇ ಕಾಮನ್ ಟಾಯ್ಲೆಟ್ ಬರುತ್ತೆ, ಅದು ನೋಡಿ ಮತ್ತೆ ಆ ಸೈಡ್ ಹೋಗೋಣ. ಓಕೆ ನೋಡಿ, ಇದು ಆಪೋಸಿಟು ವಾಷಿಂಗ್ ಮಿಷನ್ ಇಡೋ ಪ್ರಾವಿಷನ್ ಮಾಡಿದ್ದಾರೆ ನೋಡಿ.
ಅದು ವಾಷಿಂಗ್ ಮಿಷಿನ್ ಪ್ರೊವಿಷನ್ ಸಪ್ರೇಟಾಗಿರುತ್ತೆ. ಅದು ಎಲ್ಲಿ ಅಡ್ಡ ಬರಬಾರ್ದು ಅನ್ನೋ ರೀತಿಯಲ್ಲಿ ಪ್ಲ್ಯಾನ್ಡಾಗಿ, ನಾನು ಆಗಲೇ ಹೇಳಿದ್ನಲ್ಲ, ಪ್ಲ್ಯಾನ್ಡಾಗಿ ಮಾಡಿದ್ದಾರೆ. ಇದು ಕಾಮನ್ ಟಾಯ್ಲೆಟ್. ಒಂದು ಟಾಯ್ಲೆಟಲ್ಲಿ ಏನು ಬೇಕೋ ಅದೆಲ್ಲನೂ ಇದೆ ನೋಡಿ. ಕಮೋಡು, ಜಾಗ್ವಾರ್ ಫಿಟ್ಟಿಂಗ್ಸು ಪ್ರತಿಯೊಂದು ಕೊಟ್ಟಿದ್ದಾರೆ ಕಣ್ರಿ. ಓಕೆ, ಹೀಗೆ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ವಿಂಡೋ ನೋಡಿ ಎಷ್ಟು ದೊಡ್ಡ ವಿಂಡೋ. ಇನ್ಸೈಡಿಂದ ತೋರಿಸ್ತೀನಿ. ರೈಟ್ ಸೈಡ್ ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಫ್ಲೋರಿಂಗ್ ಗ್ರಾನೈಟ್ಸು. ಇನ್ನೂ ಪೇಂಟ್ ಮಾಡ್ತಾ ಇದ್ದಾರೆ ಕಣ್ರಿ. ಫುಲ್ ಪೇಂಟ್ ಎಲ್ಲ ಕಂಪ್ಲೀಟ್ ಆಯಿತು ಅಂದರೆ ಇನ್ನೂ ಸೂಪರಾಗಿರುತ್ತೆ. ಯಾಕಂದರೆ ಅಲ್ಲಿ ನೋಡಿ ಅವರೆಲ್ಲ ಪೇಂಟ್ನವರೇ ನಿಂತ್ಕೊಂಡಿದ್ದಾರೆ ವೀಡಿಯೋ ಮಾಡ್ತಿದ್ರೆ. ಇದು ಬೆಡ್ರೂಮ್ 2. ಡೋರ್ WPC ಡೋರು, ಸಾರಿ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇದೆಯಾ, ಸಖತ್ತಾಗಿದೆ. ವಿಂಡೋ ಇದೆ, ಸ್ಟ್ಯಾಂಡಿಂಗ್ ಮಿರ್ರರ್ ಇದೆ. ಇದು ಕಾಟು ಫಿಕ್ಸ್ಡ್ ಕಾಟು ಇದಾವೆ ಕಣ್ರಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಬೆಡ್ರೂಮ್ 2ನ ಏನು ಕಮ್ಮಿ ಮಾಡಿಲ್ಲ ಕಣ್ರಿ. ಮಾಸ್ಟರ್ ಬೆಡ್ರೂಮಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದೇ ರೀತಿ ಬೆಡ್ರೂಮ್ 2 ಅಲ್ಲೂ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟ್ ಇದೆ, ವಾರ್ಡ್ರೋಬು ಮತ್ತು ಫಾಲ್ ಸೀಲಿಂಗು ಪ್ರತಿಯೊಂದು ಮಾಡಿದ್ದಾರೆ ನೋಡಿ. ಆ ಕಾಟ್ ಕ್ವಾಲಿಟಿ ನೋಡಿರಿ, ಗೇಜ್ ಇರೋಂಥ ವುಡ್ನ ಯೂಸ್ ಮಾಡಿದ್ದಾರೆ ನೋಡಿ. ವಾರ್ಡ್ರೋಬ್ ಈ ಸೈಡು, ಲಾಫ್ಟ್ ಮೇಲೆ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರಾಸ್ ಇನ್ನು ಹ್ಯಾಂಡಲ್ ಸೆಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಇನ್ನು ಸಣ್ಣ ಪುಟ್ಟ ಏನು ವರ್ಕ್ ಇದೆಯೋ ಅದೆಲ್ಲ ಫಿನಿಶ್ ಮಾಡ್ತಾರೆ. ಅಷ್ಟರೊಳಗೆ ಬಿಲ್ಡಿಂಗ್ ಏರಿಯಲ್ಲ ಕಣ್ರಿ. ನೀವು ದಯವಿಟ್ಟು ಲೇಟ್ ಮಾಡಬೇಡಿ. ಮನೆ ತೊಗೋಬೇಕು ಅಂತ ನೀವು ಸೀರಿಯಸ್ ಸರ್ಚ್ ಮಾಡ್ತಿದ್ರೆ. ಓಕೆ, ಫಸ್ಟ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ರಲ್ಲ, ಐಷಾರಾಮಿ 2 BHK ಹೌಸ್ ನೋಡಿದ್ವಿ. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಡೌಟ್ಸ್ ಇದ್ದರೆ ಕೇಳಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ಈ ಗ್ಯಾಪ್ ತೋರಿಸಿರೋದು ಏನಕ್ಕೆ ಅಂದರೆ ನೋಡಿ, ಮನೆಗಳು ಏನೂ ಇಲ್ಲ, ಇನ್ನು ಅಷ್ಟೇ ಅವು ಮನೆಗಳು, ಮತ್ತು ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಆ ರೀಸನ್ ತೋರಿಸ್ತಿರೋದು. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಸ್ಟೆಪ್ಸು ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು SS ರೈಲಿಂಗ್ಸು ಜಿಂದಾಲ್ 304 ಕ್ವಾಲಿಟಿ ಸ್ಟೀಲ್ ಯೂಸ್ ಮಾಡಿದ್ದಾರೆ ನೋಡಿ. ಈವನ್ ಸೆಕೆಂಡ್ ಫ್ಲೋರ್ ಹೋಗುವಾಗ ಟಿಲ್ ರೂಫ್ವರೆಗೂ ಗ್ರಾನೈಟೇ ಹಾಕಿದ್ದಾರೆ. ಯೂಸ್ವಲಿ ವೆಟ್ರಿಫೈಡ್ ಟೈಲ್ಸ್ ಆಗ್ಬೋದಲ್ಲ, ಹಾಕಿಲ್ಲ ಅವರು. ನೋ ಕಾಂಪ್ರಮೈಸ್ ಅಂತ ಹೇಳ್ಬಿಟ್ಟು ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರಲ್ಲಿ ಏನಿದೆ, 2 1 BHK ಹೌಸ್ ಇದೆ. ನೋಡೋಣ ಬನ್ನಿ. ಇದು 1 BHK ಹೌಸ್ 1, ಫೇಸಿಂಗ್ ನಾರ್ತ್. ಫ್ರೇಮ್ ಡೋರ್ 2 ಟೀಕ್ ವುಡ್, ಸಾರಿ ಟೀಕ್ ವುಡ್ ಅಲ್ಲ, ಪಿಟ್ಸಾಲ್ ವುಡ್, 1ನೇ ಮರ. ಶೋಯಿಂಗ್ ಯು ಹಾಲ್. ಮೊದಲನೇ 1 BHK ಹೌಸ್ ಹಾಲನ್ನು ತೋರಿಸ್ತೀನಿ. ಅದರಲ್ಲೂ POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ದೊಡ್ಡದಾಗಿದೆಯಲ್ಲ? ಎಸ್, ದೊಡ್ಡದಾಗಿದೆ, ವಿಶಾಲವಾಗಿದೆ. ಟಿವಿನೊಂದು ದೊಡ್ಡದೇ TV ಫಿಟ್ ಮಾಡ್ಬೋದು ಬಾಡಿಗೆಯವರು. ಇದು ಪೂಜಾ ರೂಮು. ಮಾಡಲರ್ ಕಿಚನಲ್ಲಿ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಿಂಡೋ ಇದೆ, ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ನೈಸ್. ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆಯಾ? ಎಸ್, ವಿಂಡೋ ಇದೆ ನೋಡಿ. ಈ ಸೈಡು ಆಪೋಸಿಟ್ಟು ಟಾಯ್ಲೆಟು, ಲೆಫ್ಟ್ ಸೈಡು ಬೆಡ್ರೂಮ್ ಇದೆ. ಇದು ಬೆಡ್ರೂಮು. ಈ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಮಾಡಿಲ್ಲ. ವಿಂಡೋ, ವಾರ್ಡ್ರೋಬ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಆಗ್ಬೋದಾ? ಡಬಲ್ ಕಟ್ ಆಗ್ಬೋದು, ಟ್ರಿಪಲ್ ಕಟ್ಟು ಆಗ್ಬೋದು. ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇದು ಟಾಯ್ಲೆಟ್ ಕಾಮನ್ ಇದೆ, ಅಟ್ಯಾಚ್ಡ್ ಇದೆ, ಒಂದೇ ಕೊಟ್ಟಿದ್ದಾರೆ. ಇದರಲ್ಲಿ ಎಕ್ಸಾಸ್ಟ್ ಮ್ಯಾನುವಲ್ ಇದೆ, ವಿಂಡೋ ಇದೆ, ವಾಲ್ಸ್ಗೆ ವೆಟ್ರಿಫೈಡ್ ಟೈಲ್ಸ್, ಕಮೋಡು, ವೆಸ್ಟರ್ನ್ ಕಮೋಡ್. ವೆರಿ ಗುಡ್ ಬಿಲ್ಡರ್. ಯಾಕಂದರೆ ಯಾಕೆ ಹೇಳ್ತಿದ್ದೀನಿ, ಆಲ್ಮೋಸ್ಟ್ ಪ್ರತಿಯೊಬ್ಬರು ವೆಸ್ಟರ್ನ್ ಕಮೋಡೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಬಾಡಿಗೆ ಮನೆಯವರು. ಹಾಗಾಗಿ ವೆರಿ ಗುಡ್ ಅಂತ ಹೇಳಿದೆ ನಾನು. ಓಕೆ, 1 BHK ಹೌಸ್ 1. ಮೊದಲನೇ 1 BHK ಹೌಸ್ ನೋಡಿದ್ವಿ. ಎರಡನೇ ಫ್ಲೋರಲ್ಲಿರುವಂಥ 1 BHK ಹೌಸ್, 1 BHK ಹೌಸ್ ನೋಡಿದ್ವಿ. ಈಗ ಎರಡನೇ 1 BHK ಹೌಸನ್ನು ತೋರಿಸ್ತೀನಿ. ಫೇಸಿಂಗ್ ನಾರ್ತು, ಫ್ರೇಮ್ ಡೋರ್ 2, ಪಿಟ್ಸಾಲ್ ವುಡ್ಡೆ, ಸೇಮ್ ಡಿಟೋ. ಕ್ವಾಲಿಟಿ ಸೂಪರ್ ಆಗಿದೆ. ಶೋಯಿಂಗ್ ಯು 1 BHK ಹೌಸ್ 2 ಹಾಲ್. ಇದರಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ರೋಡ್ ಸೈಡ್ ಬರುವಂಥ 1 BHK ಹೌಸ್. ಇದು ಈ ರೋಡ್ ಸೈಡ್ ಬರೋದ್ರಿಂದ ಹಾಲಲ್ಲಿ 2 ಕಿಟಕಿ ಕೊಟ್ಟಿದ್ದಾರೆ ನೋಡಿ, ಬೆಳಕು ಚೆನ್ನಾಗಿರುತ್ತೆ. ಇದು ಪೂಜಾ ರೂಮು. ಮಾಡಲ ಕಿಚನ್ನು. ಇದರಲ್ಲಿ ವಿಂಡೋ ಸೇಮ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ನೋಡಿ. ಅಪೋಸಿಟ್ ಹಾಲಲ್ಲಿ ಮತ್ತೆ ಹಾಲನ್ನು ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ನೋಡಿ, 2 ವಿಂಡೋ ಇರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಈ ರೋಡ್ ಸೈಡ್ ಇರುವಂಥ 1 BHK ಹೌಸಲ್ಲಿ. ಆಪೋಸಿಟು ಸೇಮ್ ಟಾಯ್ಲೆಟು, ಲೆಫ್ಟು ಬೆಡ್ರೂಮ್.
ಈ ಬೆಡ್ರೂಮಲ್ಲಿ ಫಾಲ್ ಸೀಲಿಂಗ್ ಕೊಟ್ಟಿಲ್ಲ, ಬೇಕಿಲ್ಲ ಬಾಡಿಗೆ ಮನೆಯಲ್ಲಿ, ಬೇಕು ಅಂದ್ಕೊ ಮತ್ತೆ ಬಾಡಿಗೆಯವ್ರು ಬೈಕೊಂಡಿರ, ಬೇಕಿಲ್ಲ ಅನ್ನಿಸ್ತದೆ ಅಷ್ಟು. ಹಾಗಾಗಿ ಸುಮ್ಮನೆ ಟೂ ಮಚ್ ಎಕ್ಸ್ಪೆನ್ಸಿವ್. ಆಗ ಬಾಡಿಗೆ ಜಾಸ್ತಿ ಮಾಡಿದ್ರೆ ಬಾಡಿಗೆಯವ್ರು ಬರೋಲ್ಲ. ಅದು ಕರೆಕ್ಟೇ ನೀನು ಹೇಳಿದ್ದು. ಸೊ ಓಕೆ ಲಕ್ಷ್ಮೀಪತಿ, ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಇದು ಸೆಕೆಂಡ್ ಫ್ಲೋರಲ್ಲಿರುವಂಥ 1 BHK ಹೌಸ್ ಅಲ್ವಾ, 2 ಅಲ್ವಾ? ಈ ಲೊಕೇಶನಲ್ಲಿ 1 BHK ಹೌಸ್ಗೆ 8,000 to 9,000 ಇದೆ. ಸೊ 8,000 ಅಂತ ಲೀಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಸೊ 2 BH ಸೆಕೆಂಡ್ ಫ್ಲೋರಲ್ಲಿ 2 1 BHK ಹೌಸ್ ಅಂದರೆ 8,000. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ, ಅದಕ್ಕೆ ಎಷ್ಟು ಕೊಡ್ತಾರೆ? ಅದಕ್ಕೆ 9,000, ಅದಕ್ಕೂ 8 ಅಂದ್ಕೊಳ್ಳಿ ಆವ್ರೇಜಾಗಿ. ಸೊ 16 ಒಂದು 8 24,000 ಆಯಿತು. ಓಕೆ, ಸೆಕೆಂಡ್ ಫ್ಲೋರಲ್ಲಿ 2 ಸಿಂಗಲ್ ಬೆಡ್ರೂಮ್ ಮನೆ ನೋಡಿದ್ವಿ. ಈಗ ಥರ್ಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಥರ್ಡ್ ಫ್ಲೋರ್ ಹೋಗುವಾಗ ಸೇಮ್ ವಾಲ್ಸ್ಗೆಲ್ಲ ಗ್ರಾನೈಟ್ಸ್ ಯೂಸ್ ಮಾಡಿದೆ, ಸ್ಟೆಪ್ಸು ಸ್ಲೋಪಾಗಿ ಇದ್ದಾವೆ, ಕಾಂಪ್ರಮೈಸ್ ಎಲ್ಲೂ ಆಗಿಲ್ಲ. ಲೋ ಕ್ವಾಲಿಟಿ ಯೂಸ್ ಮಾಡೋಣ ಅನಿಸ್ಬೋದು ಬಿಲ್ಡರ್ಸ್ಗೆ, ಆದರೆ ಈ ಬಿಲ್ಡರ್ಗೆ ಅನಿಸಿಲ್ಲ. ಈಗ ಥರ್ಡ್ ಫ್ಲೋರಲ್ಲಿ ಇದ್ದೀವಿ. ಥರ್ಡ್ ಫ್ಲೋರಲ್ಲಿ ಏನಿದೆ? 2 ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಇದು 3ನೇ ಫ್ಲೋರಲ್ಲಿರುವಂಥ 1 BHK ಹೌಸ್, ಮೊದಲನೇ 1 BHK ಹೌಸ್. ಈ 1 BHK ಹೌಸಲ್ಲಿ ಫಾಲ್ ಸೀಲಿಂಗ್ ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಓಕೆ, ಡಿಟೋ ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ 1 BHK ಹೌಸ್ ನೋಡಿದಲ್ಲ, ಸೇಮ್ ಟು ಸೇಮ್, ಏನೂ ಚೇಂಜ್ ಇಲ್ಲ. ಎಲ್ಲ ಬೆಡ್ರೂಮ್ಸು ಸೇಮ್ ಕಣ್ರಿ, ಒಂದೇ ಒಂದು ಸ್ವಲ್ಪ ಡಿಫ್ರೆಂಟು. ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ವಲ್ಲ ಹಾಲೊಂದು, ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ರಿಮೈನಿಂಗ್ ಎಲ್ಲ ಆ್ಯಸ್ ಇಟ್ ಈಸ್ ಇರೋದು, ಏನೇನು ಚೇಂಜ್ ಇಲ್ಲ ಕಣ್ರಿ. ನೀವು ನೋಡ್ತಾ ಹೋಗಿ ನಿಮಗೆ ಹೈಲೈಟ್ಸು ಮತ್ತು ರೆಂಟಲ್ ಇನ್ಕಮ್ ಎಷ್ಟು ಬರ್ಬೋದು, ಪ್ರೈಸು ಪ್ರತಿಯೊಂದು ಹೇಳ್ತೀನಿ. ಓಕೆ, ಟೋಟಲು ಎಷ್ಟು 1 BHK ಹೌಸ್ ಇರೋದು? 5 1 BHK ಹೌಸು. ಹೇಗೆ? ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆಯಲ್ಲ ಅದೊಂದು, ಮತ್ತು ಸೆಕೆಂಡ್ ಫ್ಲೋರಲ್ಲಿ 2 ನೋಡಿದ್ವಿ, 3. ಈಗ ಥರ್ಡ್ ಫ್ಲೋರಲ್ಲಿ 2 1 BHK ಹೌಸ್ ಇದ್ದಾವೆ, ಟೋಟಲ್ 5. ಇದು 3ನೇ ಫ್ಲೋರಲ್ಲಿರುವಂಥ 2ನೇ 1 BHK ಹೌಸ್. ಇದು ಮೇನ್ ಡೋರ್, ಇದು ಫೇಸಿಂಗ್ ನಾರ್ತ್. ನೋಡಿ, ಸೇಮ್ ಡಿಟೋ. ಏನನ್ನ ಚೇಂಜ್ ಇದೆಯಾ? ಏನೇನು ಚೇಂಜ್ ಇಲ್ಲ. ಆ್ಯಕ್ಚುಲಿ ಇಂಥ ಮನೆಗಳಿಗೆ ರೋಡ್ ಸೈಡ್ ಇರೋ ಸಿಂಗಲ್ ಬೆಡ್ರೂಮ್ ಇದು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಕಣ್ರಿ. 8,000 ಅಲ್ಲ 9,000 ಅಂದರೂ ಕೊಡ್ತಾರೆ, ಯಾಕಂದರೆ ವೆಂಟಿಲೇಷನ್ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ 9,000 ಕೊಡ್ತಾರೆ. ಆದರೆ ನಾವು 8 ಅಂತಲೇ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಟೋಟಲ್ 5 1 BHK ಹೌಸ್ ನೋಡಿದ್ವಿ. ಎಷ್ಟು ಬರುತ್ತೆ? 8,000 ಅಂದರೆ 8 5 40, 40,000. 5 ಸಿಂಗಲ್ ಬೆಡ್ರೂಮು ನೀವು ಇದ್ಕೊಂಡು 5 ಸಿಂಗಲ್ ಬೆಡ್ರೂಮ್ ಬಾಡಿಗೆ ಕೊಟ್ಟರೆ 40,000 ಪ್ರತಿ ತಿಂಗಳು ನೀವು ಗಳಿಸ್ಬೋದು. ಲಕ್ಷ್ಮೀಪತಿ, ಮನೆ ಚಿಂದಿ ಇದ್ದಂಗಿದೆಯಪ್ಪ ನೀನು ಹೇಳ್ದಾಗೆ. ಮತ್ತು ಇದು ಕೆಂಪಿಟಿಗೆ ಮನೆ ಅಂತ ಹೇಳ್ದಲ್ಲ, ಅದು ಇನ್ನೂ ಖುಷಿ ಕೊಡ್ತು. ಯಾಕಂದರೆ ನಾವು ಕೆಂಪಿಟಿಗೆ ಮನೆ ನೋಡ್ತಿದ್ದು, ಇನ್ನೂ ಗಟ್ಟಿಮುಟ್ಟಿ ಇರುತ್ತಲ್ಲ, ಚೆನ್ನಾಗಿರುತ್ತೆ. ಅದು ಇನ್ನೂ ಇಷ್ಟ ಆಯಿತು. ನಾವು ತೊಗೋಬೇಕಂತ ನಿರ್ಧಾರ ಮಾಡಿದ್ದೀವಿ. ಏನಪ್ಪ ಒಂದೇ ಒಂದು ಭಯ, ಇಷ್ಟು ಬಾಡಿಗೆ ಮನೆ ಇದ್ದೇವಲ್ಲ, ಬಾಡಿಗೆಗೆ ಡಿಮ್ಯಾಂಡ್ ಇರುತ್ತಾ? ಬಾಡಿಗೆ ಮನೆಯೆಲ್ಲ ಫಿಲ್ ಆಗ್ತವ ಸಾರ್? ಫಿಲ್ ಆಗ್ತವೆ, ಹೆವಿ ಡಿಮ್ಯಾಂಡ್ ಇದೆ. ಒಂದು ಕೆಲಸ ಮಾಡಿ, ನನ್ನ ಮಾತು ನಂಬೇಡಿ, ಆ ಲೊಕೇಶನ್ಗೆ ಬನ್ನಿ, ಮನೆ ನೋಡೋಕೆ ಬರ್ತಿರಲ್ಲ, ಅಕ್ಕಪಕ್ಕ ಮನೆಗಳಿರ್ತಾವೆ, ಅಕ್ಕಪಕ್ಕ ಮನೆಗಳಲ್ಲಿ ಟೂಲೆಟ್ ಇದೆಯಲ್ಲ ಚೆಕ್ ಮಾಡಿ. ಟೂಲೆಟ್ ಇದ್ದರೆ ನೀವು ಮಾತಾಡೋಕೆ ಹೋಗ್ಬೇಡಿ, ಸೀದಾ ಮನೆಗೆ ಹೋಗಿ. ಟೂಲೆಟ್ಗಳು ಕಾಣಲಿಲ್ಲ ಅಂದರೆ ಬಾಡಿಗೆಗೆ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಇಮ್ಮಿಡಿಯೇಟ್ಲಿ ವ್ಯಾಪಾರ ಮಾಡಿ ತಗೊಳ್ಳಿ. ಸೂಪರ್. ಪ್ರೈಸ್ 1,85,00,000, 1,85,00,000, ಸ್ಲೈಟ್ಲಿ ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಸಪ್ತಗಿರಿ ಯೂನಿವರ್ಸಿಟಿ, ಟಿ ದಾಸಹಳ್ಳಿ, ನಾರ್ತ್ ಬ್ಯಾಂಗ್ಳೂರ್.